ಮುಂಜಾನೆ ರೋಟರಿ ಕ್ಲಬ್ ಹುಬ್ಬಳ್ಳಿ ಎಲೀಟ್ ವಕೀಲರ ಸಂಘ ಹುಬ್ಬಳ್ಳಿಯ ಕಿಮ್ಸ್ ಆವರಣದಿಂದ ತೋಳನಕೇರಿಯವರೆಗೆ ಉಗ್ರರ ದಾಳಿಯನ್ನು ಖಂಡಿಸಿ ಮೌನ ಮೆರವಣಿಗೆ ಮೂಲಕ ವ್ಯಾಪಕ ಖಂಡನೆ ವ್ಯಕ್ತಪಡಿಸಿದರು. ಘಟನೆ ಕುರಿತು ಮಾತನಾಡಿದ ವಕೀಲ ಸಂಘದ ಅಧ್ಯಕ್ಷರು ಹಾಗೂ ರೋಟರಿ ಕ್ಲಬ್ ಆಫ್ ಹುಬ್ಬಳ್ಳಿ ಎಲೀಟ್ ಸದಸ್ಯರು, ಮೋದಿಯವರ ಜೊತೆ ನಾವಿದ್ದೇವೆ, ಈ ಘಟನೆ ಬಗ್ಗೆ ಯಾವುದೇ ನಿರ್ಧಾರವನ್ನು ಕೈಗೊಂಡರೂ ನಾವೆಲ್ಲರೂ ಅವರೊಡನೆ ಇದ್ದೇವೆ ಅನ್ನುವ ಮಾತನ್ನು ತಿಳಿಸಿದರು. ಈ ಒಂದು ಘಟನೆಯನ್ನು ಬೇರು ಸಮೇತ ಕಿತ್ತು ಎಸೆಯುವ ಕೆಲಸವಾಗಬೇಕಾಗಿದೆ ಎಂದು ತಿಳಿಸಿದರು. ಅದಕ್ಕೆ ಪಾಕಿಸ್ತಾನಿಯರು ಅಥವಾ ಈ ಉಗ್ರವಾದಿಗಳು ಏನೀಗ ನಮಗೆ ಯಾವ ಭಾಷಾದಾಗ ಹೇಳ್ಯಾರ ಅದ ಭಾಷಾದಾಗ ನಮ್ಮ ಮೋದಿಯವರು ಉತ್ತರ ಕೊಡ್ತಾರಂತ ಅನ್ನೋದು ನಮಗೆ ಭಯಂಕರ ಖಾತ್ರಿ ಅದ. ಆಮೇಲೆ ದಿಸ್ ಟೆರರಿಸಮ್ ಹ್ಯಾಸ್ ಟು ಬಿ ಅಪ್ರೂಟೆಡ್. ಇದು ಒಂದ್ಸತಿ ನಾವು ಬೇರಿಂದ ಕಿತ್ತಿದ್ರೆ ಇದು ಅದ್ರ ಬ್ರಾಂಚಸ್ ಮತ್ತೆ ಬೆಳೆಯಲ್ಲ ಅಂತ ಒಂದು ನಂಬಿಕೆ ಇದೆ. ಅದಕ್ಕೆ ಮೋದಿಯವರು ಈ ಸಲ ಆ ಕೆಲಸ ಮಾಡ್ತಾರ ಅಂತ ಅನ್ನೋದು ನಮ್ಮೆಲ್ಲರಿಗೂ ನಂಬಿಕೆ ಇದೆ. We highly condemn this act of terrorism. This cruel and heinous act has taken life of innocent people of our country, and I know that our government will surely take a very strict action and we will eradicate terrorism in coming days. We should also eradicate people who support terrorism. We should eradicate country who support terrorism. I would like to my deepest condolences to the people who have lost their lives at Pahalgam terror attack. I wish the action should be very swift and we will surely see victory in this. Eradicating terrorism is our victory. Thank you. हम रोटरी इलाइट मेंबर्स और बार एसोसिएशन की तरफ से जो कश्मीर में हमला हुआ है उसको हम कंडेम करते हैं. ऐसे हमले और नहीं होने चाहिए, उसके लिए हम लोग ने पीस मार्च निकाला था. हम मोदी जी से रिक्वेस्ट करते हैं कि ये उग्रवाद हमेशा के लिए मिटाना चाहिए. उसके लिए जो कदम उठाना है उठा के इसको खत्म कर दीजिए. ಥ್ಯಾಂಕ್ ಯು. ಒಬ್ಬರ ಮಾಡೋದಲ್ಲ, ಜೊತೆಗೆ ನಾವೆಲ್ಲರೂ ಅದೇವಿ, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತೀವಿ. ಇರೋ ದಯಮಾಡಿ ಯಾವ ಪಾಲಿಟಿಕ್ಸ್ನು ಯಾವ ಪೊಲಿಟಿಕಲ್ ಪಾರ್ಟೀಸ್ ಡೋಂಟ್ ಡೂ ದ ಪಾಲಿಟಿಕ್ಸ್ ಇನ್ ದಿಸ್. ಅಟ್ಲೀಸ್ಟ್ ನೀವು ಹ್ಯೂಮನ್ ಬೀಯಿಂಗ್ ಇದ್ದೀರಿ, ನಾಳೆ ನಿಮಗೂ ಇದು ಆಗ್ಬೋದು, ಅದನ್ನ ವಿಚಾರ ಮಾಡಿರಿ. ಮತ್ತೆ ಅದನ್ನ ವಿಚಾರ ಮಾಡಿದ್ರೆ ನಿಮ್ಗೆ ಅಟ್ಲೀಸ್ಟ್ ನಿಮ್ಮ ಮಕ್ಕಳಿಗೆ ಆಗ್ಬೋದು. ಈಗ ನಮ್ಮ ಮನೆ ಒಳಗೆ ಒಬ್ಬರು ಯಾವ ಬರ್ತಾನಂತಂದ್ರೆ ನಮ್ಮ ಮನೆ ಬಗ್ಗೆ ಒಂದು ಅರ್ಥ ಇರಬೇಕು, ಅವಾಗಷ್ಟು ಒಳಗೆ ಉಸಿರ್ತಾನೆ. ಸೊ ಈ ಕಾಶ್ಮೀರದಾಗ ಮನುಷ್ಯ ಒಳಗೆ ಬರ್ತಾನ ಅಂತಂದ್ರೆ ಒಳಗಿನ ಸಪೋರ್ಟ್ ಇಲ್ಲ, ಅವ್ರು ಒಳಗೆ ಬರಂಗಿಲ್ಲ. ಬೇರೆ ಉಗ್ರವಾದಿಗಳು ಆ ಸಪೋರ್ಟ್ ಎಲ್ಲಿದೆ ಅದು ಹುಡುಕ್ರಿ, ಮೊದ್ಲೇಕ್ ಒಳಗಿನ ಕ್ಲಿಯರ್ ಮಾಡ್ರಿ, ಆಮೇಲೆ ಹೊರಗಡೆ ನಾವೆಲ್ಲ ಕ್ಲಿಯರ್ ಮಾಡೋಣ ಅನ್ನೋ ಒಂದು ಅಭಿಪ್ರಾಯ.